financial knowledge, they lead the way, empowering minds every single day. They're the best, finest, the number one, teaching with passion, second to none. Mentors. ನಮಸ್ಕಾರ ವೀಕ್ಷಕರಿಗೆ, ಮತ್ತೊಮ್ಮೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಇವತ್ತಿನ ದಿವಸ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಆದರೆ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ. ಸೊ ಏನಪ್ಪ ಅದು ಅಂತ ನಾವು ನೋಡಿದ್ವಿ ಅಂತ ಹೇಳಿದ್ರೆ, ಸ್ನೇಹಿತರೆ, ಮಾರ್ಕೆಟ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದ್ದಂತಹ ವಿಷಯಗಳೇ ಇದೆ. ಏನು ಅಂತ ಹೇಳಿದ್ರೆ, ಕೆಲವೊಂದು ಕಂಪ್ನಿಗಳು ಓವರ್ ವ್ಯಾಲ್ಯೂಡ್ ಇರುತ್ತೆ, ಕೆಲವೊಂದು ಕಂಪ್ನಿಗಳು ಅಂಡರ್ ವ್ಯಾಲ್ಯೂಡ್ ಇರುತ್ತೆ, ಪ್ರೈಸಸ್ಸು ಚೇಂಜ್ ಆಗ್ತಾನೆ ಇರುತ್ತೆ, ಕೆಲವೊಂದು ಮೇಲ್ಗಡೆ ಹೋಗ್ತಾ ಇರುತ್ತೆ, ಕೆಲವೊಂದು ಕೆಳಗಡೆಗೆ ಇಳಿತಾ ಇರುತ್ತೆ ಅಲ್ವಾ. ಸೊ ಇಂಥ ಒಂದು ಸಿಚುವೇಶನ್ ಇರಬೇಕಾದ್ರೆ ಸ್ನೇಹಿತರೆ, ನಮ್ಮೆಲ್ರಿಗೂ ಒಂದು ಇನ್ಫಾರ್ಮೇಷನ್ ಗೊತ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಓವರ್ ದ ಪೀರಿಯಡ್ ಆಫ್ ಲಾಂಗರ್ ಡ್ಯೂರೇಷನಲ್ಲಿ ಒಂದು ಒಳ್ಳೆಯ ಸ್ಟೆಬಿಲೈಸ್ಡ್ ಕಂಪನಿಯಲ್ಲಿ ನಾವು, ಅಥವಾ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪನಿಯಲ್ಲಿ ನಾವು ಹೂಡಿಕೆ ಮಾಡಿದ್ರೆ ನಮಗೆ ಒಂದು ಒಳ್ಳೆಯ ರಿಟರ್ನ್ ಬರಬಹುದಾದಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ರೈಟ್. ಸೊ ಸ್ನೇಹಿತರೆ, ಅದೇ ರೀತಿಯಾಗಿ ಇವತ್ತಿನ ದಿವಸ ನಾನು ಕೆಲವೊಂದು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ, ಹಾಗೂ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಂದಿದ್ದೀನಿ, ಸರಿನಾ. ಸೊ ಮೊಟ್ಟ ಮೊದಲನೇದಾಗಿ ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವೊಂದು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಯಾವ್ದ್ಯಾವುದು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಬುಕ್ ವ್ಯಾಲ್ಯೂ ಅಂದರೆ ಏನು, ರೈಟ್. ಬುಕ್ ವ್ಯಾಲ್ಯೂ ಅಂದರೆ ಏನು, ಯಾವ ರೀತಿ ಕೆಲಸ ಮಾಡುತ್ತೆ. ಕರೆಂಟ್ ಪ್ರೈಸ್ ಅಂದರೆ ಏನು. ಕರೆಂಟ್ ಪ್ರೈಸ್ ಅಂತ ಹೇಳಿದ್ರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್, ಇವಾಗ ಏನು ಮಾರ್ಕೆಟಲ್ಲಿ ನಡೀತಾ ಇದೆ ಅದನ್ನು ನಾವು ಕರೆಂಟ್ ಪ್ರೈಸ್ ಅಂತ ಹೇಳ್ತೀವಿ. ನೋಡಿ, ಇವೆಲ್ಲ ತುಂಬ ಬೇಸಿಕ್ಕು. ಸೊ ನಾವು ಬೇಸಿಕ್ ವಿಡಿಯೋಸ್ನೂ ಕವರ್ ಮಾಡ್ತಾ ಇದ್ದೀವಿ. ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಅಥವಾ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಸರಿನಾ. ಅದೇ ರೀತಿಯಾಗಿ ಮಾರ್ಕೆಟ್ ಕ್ಯಾಪ್ ಅಂತ ಇರುತ್ತೆ, ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ, ಏನು ಎತ್ತ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು. ಆಮೇಲೆ ಡಿವಿಡೆಂಡ್ ಎಷ್ಟನ್ನು ಕೊಡ್ತಾ ಇದ್ದಾರೆ, ಡಿವಿಡೆಂಡ್ ಈಲ್ಡ್ ಯಾವ ರೀತಿ ಬರ್ತಾ ಇದೆ, ಕಂಪನಿಯ ಪ್ರೋಸ್ ಏನಿದೆ, ಕಂಪನಿಯ ಕಾನ್ಸ್ ಏನಿದೆ. ಸೊ ಇವೆಲ್ಲ ಇನ್ಫಾರ್ಮೇಷನನ್ನು ನಾವು ತಿಳ್ಕೊಬೇಕಾಗತ್ತೆ. ನೋಡಿ, ಏನು ಹೇಳುತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳಿದ್ರೆ, ಅಂಡರ್ ವ್ಯಾಲ್ಯೂಡ್ ಇರ್ತಕ್ಕಂತಹ ಕಂಪನಿಯ ಶೇರುಗಳನ್ನು ತಗೊಂಡು ಓವರ್ ವ್ಯಾಲ್ಯೂಡ್ ಆದ ತಕ್ಷಣ ಮಾರ್ತಕ್ಕಂತಹದ್ದು, ಇದನ್ನು ನಾವು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತಲೂ ಹೇಳಬಹುದು ಅಲ್ವಾ. ಅಂದರೆ ಅಂಡರ್ ವ್ಯಾಲ್ಯೂ ಇರ್ತಕ್ಕಂಥ ಕಂಪನಿಗಳನ್ನು ಖರೀದಿ ಮಾಡುವುದು, ಪ್ರೈಸ್ ಬೆಳೆದಾದಮೇಲೆ ಅದನ್ನು ಮಾರ್ತಕ್ಕಂತಹದ್ದು, ಅಥವಾ ಲಾಂಗ್ ಟರ್ಮ್ ಹೂಡಿಕೆ ಮಾಡಬೇಕು ಅಂದರೆ ಹಾಗೆ ಬಿಡ್ತಕ್ಕಂಥದ್ದು, ಹೌದು ತಾನೆ. ಓಕೆ. ಸೊ ಹಾಗಿರಬೇಕಾದ್ರೆ ಕಂಪನಿಯಲ್ಲಿ ಒಂದು ಕಂಪನಿ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಬರುತ್ತೆ. ಏನು ಅಂತ ಹೇಳಿದ್ರೆ ಬುಕ್ ವ್ಯಾಲ್ಯೂ ಅಂತ ಬರುತ್ತೆ. ಏನಿದು ಬುಕ್ ವ್ಯಾಲ್ಯೂ? ಹಾಗಾದರೆ ಬುಕ್ ವ್ಯಾಲ್ಯೂ ಅಂದರೆ ಏನು, ಕರೆಂಟ್ ಪ್ರೈಸ್ ಅಂದರೆ ಏನು? ಸ್ನೇಹಿತರೆ, ಕರೆಂಟ್ ಪ್ರೈಸ್ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಂಗೆ, ಇವಾಗ ಮಾರ್ಕೆಟಿನಲ್ಲಿ ಆ ಒಂದು ಕಂಪನಿಯ ಶೇರಿನ ಬೆಲೆ ಅಥವಾ ಒಂದು ಈಕ್ವಿಟಿಯ ಬೆಲೆ ಏನು ನಡೀತಾ ಇದೆ ಅದನ್ನು ನಾವು ಏನಂತ ಕರಿತೀವಿ, ಮಾರ್ಕೆಟ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ಪ್ರೈಸ್ ಅಥವಾ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ ಕರಿತೀವಿ ಅಲ್ವಾ. ಮಾರ್ಕೆಟ್ ಪ್ರೈಸ್, ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ ಹಿಡ್ಕೊಳ್ಳೋಣ. ಸೊ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ ಹೇಳಿದ್ರೆ ಇದರಲ್ಲಿ ಏನಾಗುತ್ತೆ ಅಂತ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಆಲ್ರೆಡಿ ಹೇಳ್ದಂಗೆ ಮಾರ್ಕೆಟಲ್ಲಿ ಈಗ ನಡೀತಾ ಇರ್ತಕ್ಕಂಥ ಪ್ರೈಸಿಗೆ ನಾವೇನಂತ ಕರಿತೀವಿ, ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ, ಸರಿನಾ. ಓಕೆ. ಅದೇ ರೀತಿಯಾಗಿ ಬುಕ್ ವ್ಯಾಲ್ಯೂ ಅನ್ನೋದು ಒಂದಿರುತ್ತೆ. ಏನು ಬುಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಸ್ನೇಹಿತರೆ, ಬುಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಕಂಪನಿಯ ಪುಸ್ತಕದ ಪ್ರಕಾರ, ಐ ರಿಪೀಟ್, ಕಂಪನಿಯ ಪುಸ್ತಕದ ಪ್ರಕಾರ ಇವಾಗ ಇರ್ತಕ್ಕಂತಹ ರೇಟ್ ಏನಿದೆ, ಆ ಒಂದು ಶೇರಿನ ಪುಸ್ತಕದ ಪ್ರಕಾರ ಏನು ಪ್ರೈಸ್ ಇದೆ ಅಂತ ನೋಡ್ತಕ್ಕಂಥದ್ದು, ಇದನ್ನು ನಾವೇನಂತ ಕರಿತೀವಿ, ಬುಕ್ ವ್ಯಾಲ್ಯೂ ಅಂತ ಕರಿತೀವಿ ಅಲ್ವಾ. ಸೊ ಈ ರೀತಿ ಇರಬೇಕಾದ್ರೆ ಸ್ನೇಹಿತರೆ, ನಾವು ಏನನ್ನು ಮಾಡ್ಬೋದು? ಹಾಗಾದರೆ
ನೋಡಿ, ಯಾವುದಾದ್ರೂ ಒಂದು ಕಂಪನಿಯ ಒಂದು ಫಂಡಮೆಂಟಲ್ ಸ್ಟ್ರಾಂಗ್ ಇರ್ತಕ್ಕಂಥದ್ದು, ಆಮೇಲೆ ಇದನ್ನೆಲ್ಲ ನಾವು ನೋಡಬೇಕು ಅಂತ ಹೇಳಿದ್ರೆ ಒಂದು ಸ್ಕ್ರೀನರಿನ ಅವಶ್ಯಕತೆ ನಮಗೆ ಬೀಳುತ್ತೆ. ಹೌದು ತಾನೆ? ಒಂದು ಸ್ಕ್ರೀನರಿನ ಅವಶ್ಯಕತೆ ಬೀಳುತ್ತೆ ನಮಗೆ. ಆ ಸ್ಕ್ರೀನರ್ ಯಾವುದು ಅಂತಲೂ ನಾವು ಇವತ್ತಿನ ದಿವಸ ನೋಡೋಣ. ಹಾಗೂ ನೀವು ಇದನ್ನು ಯಾವ ರೀತಿ ಬಳಸಬಹುದು ಅನ್ನೋದನ್ನು ಸಹ ನಾವು ಇವತ್ತಿನ ದಿವಸ ನೋಡೋದಕ್ಕೆ ಪ್ರಯತ್ನವನ್ನು ಪಡೋಣ. ಹಾಗೆ ಒಂದು 2-3 ಕಂಪ್ನಿಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ, ಬೇಸ್ಡ್ ಆನ್ ದ ಬೇಸಿಕ್ ಇನ್ಫಾರ್ಮೇಷನ್. ಅಂದರೆ ಬುಕ್ ವ್ಯಾಲ್ಯೂವಿನ ಪ್ರೈಸ್ ಯಾವ ರೀತಿ ಇರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಯಾವ ರೀತಿ, ಅಂದರೆ ಮಾರ್ಕೆಟ್ ವ್ಯಾಲ್ಯೂಯೇಷನ್, ಮಾರ್ಕೆಟ್ ವ್ಯಾಲ್ಯೂ ಆಗಿರಲಿ ಅಥವಾ ಒಂದು ಮಾರ್ಕೆಟ್ ಪ್ರೈಸ್ ಇರಲಿ, ಅದರ ಬಗ್ಗೆ ನಾವು ಯಾವ ರೀತಿ ಮಾಹಿತಿಯನ್ನು ತಿಳ್ಕೊಬೋದು. ಡಿವಿಡೆಂಡ್ ಈಲ್ಡನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ. ಕಂಪನಿಯ ಮುಖ ಬೆಲೆ ಅಂತ ಕರೀತಾರೆ, ಅಂದರೆ ಫೇಸ್ ವ್ಯಾಲ್ಯೂ, ಅದರ ಬೆಲೆ ಏನಿದೆ, ಈ ಎಲ್ಲದರ ಬಗ್ಗೆಯೂ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಸೊ ಸ್ನೇಹಿತರೆ, ಇವಾಗ ನಾವೇನು ಮಾಡೋಣ ಅಂತ ಹೇಳಿದ್ರೆ, ನಾನು ನಿಮಗೆ ಕೆಲವೊಂದು ಸ್ಕ್ರೀನ್ಸ್ಗಳನ್ನು ಶೋ ಮಾಡ್ತೀನಿ. ನೋಡಿ, ಮೊಟ್ಟ ಮೊದಲನೇದಾಗಿ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ಪುಸ್ತಕದ ಪ್ರಕಾರ ಅಥವಾ ಒಂದು ಬ್ಯಾಲೆನ್ಸ್ ಶೀಟಿನ ಪ್ರಕಾರ ಕಂಪನಿಯ ಅಸೆಟ್ಸ್ ಏನಿದೆ, ಒಂದು ಶೇರಿನ ಅನುಗುಣವಾಗಿ ಅದನ್ನು ನಾವೇನಂತ ಕರಿತೀವಿ, ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ರೈಟ್? ಸೊ ಇಲ್ಲಿ ನಾವು ನೋಡ್ಬೋದು, ಬುಕ್ ವ್ಯಾಲ್ಯೂ ಇಸ್ ಅ ವ್ಯಾಲ್ಯೂ ಆಫ್ ದ ಕಂಪನೀಸ್ ಅಸೆಟ್ ಮೈನಸ್ ಇಟ್ಸ್ ಲಯಬಿಲಿಟೀಸ್. ಅಂದರೆ ಕಂಪನಿಯ ಆಸ್ತಿ ಅಥವಾ ಕಂಪನಿಯ ಒಂದು ಆದಾಯ, ಆಮೇಲೆ ಅದರಲ್ಲಿ ಬರ್ತಕ್ಕಂತಹ ಒಂದು ಸಾಲ ಏನಾದರೂ ತೊಗೊಂಡಿದ್ದರೆ, ಸೊ ಸಾಲವನ್ನು ಕೊಟ್ಬಿಟ್ಟು ಏನು ಉಳಿಯುತ್ತೆ ಅದನ್ನು ನಾವೇನಂತ ಕರಿತೀವಿ, ಬುಕ್ ವ್ಯಾಲ್ಯೂ ಅಂತ ಕರಿತೀವಿ ಅಲ್ವಾ. ಇದರ ಪರ್ಪಸ್ ಏನು? ಕಂಪನಿಯ ಇನ್ವೆಸ್ಟರ್ಸ್ಗಳು ಈ ಒಂದು ಇನ್ಫಾರ್ಮೇಷನಿನ ಕಂಪನಿಯ ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಕಂಪನಿಯ ಪ್ರೈಸು ಓವರ್ ವ್ಯಾಲ್ಯೂಡ್ ಆಗಿದೆಯೋ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿದೆಯೋ, ಯಾವ ರೀತಿ ಇದೆ ಅಂತ ಇದು ನಮಗೆ ಹೇಳಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಒಂದು ವೇಳೆ ಏನಾದರೂ, ಐ ರಿಪೀಟ್ ಸ್ನೇಹಿತರೆ, ಒಂದು ವೇಳೆ ಏನಾದರೂ ಕಂಪನಿಯ ಶೇರಿನ ಬೆಲೆ ಅಂದರೆ ಮಾರ್ಕೆಟ್ ಪ್ರೈಸ್ ಏನಾದರೂ ನಮ್ಮ ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ, ಮಾರ್ಕೆಟಿನ ಪ್ರೈಸು ನಮ್ಮ ಬುಕ್ ವ್ಯಾಲ್ಯೂಗಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ, ಅದನ್ನು ನಾವು ಏನಂತ ತೊಗೋಬೋದು, ಅಂಡರ್ ವ್ಯಾಲ್ಯೂಡ್ ಅಂತ ತೊಗೋಬಹುದು. ರೈಟ್? ಸುಮಾರು ಪ್ಯಾರಾಮೀಟರ್ಸ್ಗಳು ಬರುತ್ತೆ. ಪಿ ರೇಷಿಯೋನ ನೋಡ್ತೀವಿ, ಅರ್ನಿಂಗ್ ಪರ್ ಶೇರ್ ಏನಿದೆ ನೋಡ್ತೀವಿ, ಡಿವಿಡೆಂಡ್ ಈಲ್ಡ್ ಯಾವ ರೀತಿ ಇದೆ ಅದನ್ನು ಸಹ ನಾವಿಲ್ಲಿ ನೋಡ್ತೀವಿ. ಅದರಲ್ಲಿ ಒಂದು ಇನ್ಫಾರ್ಮೇಷನ್ ಇವತ್ತು ನಾನು ಏನು ಹೇಳೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ವೇಳೆ ಕಂಪನಿಯ ಶೇರಿನ ಬೆಲೆ 10 ರೂಪಾಯಿ ಇದ್ದು ಬುಕ್ ವ್ಯಾಲ್ಯೂ 15 ರೂಪಾಯಿ ಇದೆ ಅಂತ ಹೇಳಿದ್ರೆ, ನಿಮಗಿಲ್ಲಿ ಕಂಪನಿಯ ರಿಯಲ್ ವ್ಯಾಲ್ಯೂಗಿಂತನೂ ಕಡಿಮೆ ಬೆಲೆಗೆ ಶೇರ್ಸ್ಗಳು ಸಿಗ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ. ರೈಟ್? ಇವಾಗ ತಾನೇ ನಾವು ಡೆಫಿನೇಷನನ್ನು ನೋಡಿದ್ವಿ ಅಲ್ವಾ. ಸೊ ಹಾಗಾದರೆ ಈ ರೀತಿಯಾದಂಥ ಇನ್ಫಾರ್ಮೇಷನನ್ನು ನಾವು ಎಲ್ಲಿ ನೋಡಬಹುದು ಅಂತ ಹೇಳಿದ್ರೆ, ಸ್ನೇಹಿತರೆ, ಇದಕ್ಕೆ ನಾವು ಒಂದು ವೆಬ್ಸೈಟ್ ಇದೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಇದನ್ನು ನಾವು screener.io ಅನ್ನೋ ಒಂದು ವೆಬ್ಸೈಟಿಂದ ನಾವು ಇದನ್ನು ಫೈಂಡ್ ಔಟ್ ಮಾಡಬಹುದು ಅಲ್ವಾ. ನೋಡಿ, ಇವಾಗ ನಾನು ನಿಮ್ಮ ಜೊತೆಲಿ ಒಂದು ಸ್ಕ್ರೀನನ್ನು ಹಂಚ್ಕೊತಾ ಇದ್ದೀನಿ. ಸೊ ಈ ಒಂದು ಸ್ಕ್ರೀನಿನಲ್ಲಿ ನಾವು ನೋಡಿದಾಗ ನಮಗೆ ಏನು ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ ನಾವು ನೋಡೋಣ. ಸ್ನೇಹಿತರೆ, ಇವಾಗ ನಾವು ನೋಡ್ತಾ ಇರ್ತಕ್ಕಂಥ ಕಂಪನಿ ಬಂದ್ಬಿಟ್ಟು ಭಾರತ್ ಫೋರ್ಜ್. ನೋಡಿ, ಈ ಒಂದು ಕಂಪನಿಯವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಕಂಪನಿಯವರು ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು, ಅಂದರೆ ಕಬ್ಬಿಣದ ಐಟಮ್ಸ್ಗೂ ಅವುಗಳನ್ನೆಲ್ಲ ಒಂದು ಫೋರ್ಜ್ ಮಾಡ್ತಕ್ಕಂತಹ ಒಂದು ಬಿಸ್ನೆಸ್ನಲ್ಲಿ ಇರ್ತಕ್ಕಂಥವ್ರು ಇವರು. ರೈಟ್? ಇಲ್ಲಿ ನಾವು ನೋಡಿದಾಗ ಇಲ್ಲಿ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಕಂಪನಿಯ ಏನಿದೆ ಫೇಸ್ ವ್ಯಾಲ್ಯೂ 2 ರೂಪಾಯಿ ಇದೆ. ಕಂಪನಿಯ ಫೇಸ್ ವ್ಯಾಲ್ಯೂ 2 ರೂಪಾಯಿ ಇದೆ. ಇದರ ಕರೆಂಟ್ ಬುಕ್ ವ್ಯಾಲ್ಯೂ ಏನಿದೆ ಅಂದರೆ 152 ರೂಪಾಯಿ ಇದೆ ಸ್ನೇಹಿತರೆ. ಏನಿದೆ? 152 ರೂಪಾಯಿ ಕಂಪನಿಯ ಒಂದು ಫೇಸ್ ವ್ಯಾಲ್ಯೂ ಇರ್ತಕ್ಕಂಥದ್ದು.
ಇದರ ಒಂದು ಮಾರ್ಕೆಟ್ ಪ್ರೈಸ್ ಏನಿದೆ ಅಂದರೆ 1026 ರೂಪಾಯಿ ಇದೆ. ಎಷ್ಟಿದೆ? 1026 ರೂಪಾಯಿ ಇದೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 49,054 ರೂಪಾಯಿ ಇರ್ತಕ್ಕಂತಹದ್ದು. ಕಂಪನಿಯ ರಿಸರ್ವ್ಸ್ ಏನಿದೆ ಇದು 7,184 ಕೋಟಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಜೊತೆಯಲ್ಲಿ ಕಂಪನಿ ಹತ್ರ 7,740 ಕೋಟಿ ರೂಪಾಯಿಯ ಒಂದು ಡೆಟ್ ಸಹ ಇದೆ. ಡೆಟ್ ಟು ಈಕ್ವಿಟಿ ರೇಷಿಯೋ ನೋಡಿದಾಗ ಇಲ್ಲಿ 1.06 ಅಂತ ಬರ್ತಾ ಇದೆ ನಮಗೆ. ಕಂಪನಿಯ ನೆಟ್ವರ್ತನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರೆ 7,279 ಕೋಟಿ ರೂಪಾಯಿ ಇರ್ತಕ್ಕಂತಹ ಒಂದು ಕಂಪನಿಯ ನೆಟ್ವರ್ತ್ ಇರ್ತಕ್ಕಂಥ ಒಂದು ಕಂಪನಿ ಇದು ಅಲ್ವಾ ಸ್ನೇಹಿತರೆ. ಇನ್ನೊಂದು ಕಂಪನಿ ಇದೆ, ಸೊ ಅದನ್ನು ಸಹ ನಾವಿಲ್ಲಿ ನೋಡೋಣ. ಸೊ ಇನ್ನೊಂದು ಕಂಪನಿ ಯಾವುದ್ರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಸ್ನೇಹಿತರೆ, ಆ ಕಂಪನಿ ಬಂದ್ಬಿಟ್ಟು ಇನ್ಫೋಸಿಸ್. ಸೊ ಇನ್ಫೋಸಿಸಲ್ಲಿ ಏನು ಹೇಳ್ತಾ ಇದೆ, ಇದರ ಬುಕ್ ವ್ಯಾಲ್ಯೂ ಪುಸ್ತಕದ ಪ್ರಕಾರ ಒಂದು ಶೇರಿನ ಬೆಲೆ 213 ರೂಪಾಯಿ ಇದೆ. ಇದರ ಕರೆಂಟ್ ಪ್ರೈಸ್ ಏನಿದೆ ಅಂದರೆ 1,452 ರೂಪಾಯಿ ಇರ್ತಕ್ಕಂಥದ್ದು. ಇದರ ಪಿ ಬಂದ್ಬಿಟ್ಟು 21.8 ಪಿ ಇದೆ. ಅರ್ನಿಂಗ್ ಪರ್ ಶೇರ್ ಬಂದ್ಬಿಟ್ಟು 66 ರೂಪಾಯಿ 6 ಪೈಸಾ ಇದೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದ್ಬಿಟ್ಟು 40% ಇರ್ತಕ್ಕಂಥದ್ದು. ಕಂಪನಿ ಹತ್ರ ಸಾಲನೂ ಇದೆ. ಸಾಲ ಎಷ್ಟಿದೆ ಅಂದರೆ 8,221 ಇದೆ. ಡೆಟ್ ಟು ಈಕ್ವಿಟಿ ರೇಷಿಯೋ ಏನಿದೆ 0.09 ಇದೆ. ಅದೇ ನಮ್ಮ ಹಿಂದಿನ ಒಂದು ಕಂಪನಿಯ ಒಂದು ಸ್ಟಾಕಿನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ವ್ಯಾಲ್ಯೂಸ್ಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿದಾಗ ಅಲ್ಲಿ ಏನಿತ್ತು, ಡೆಟ್ ಟು ಈಕ್ವಿಟಿ ರೇಷಿಯೋ ಏನಿದೆಯಲ್ಲ ಅದು 0.09 ಇದ್ದಂತಹದ್ದು. ರೈಟ್ ಸ್ನೇಹಿತರೆ, ಇವಾಗ ನಾನು ಇನ್ನೊಂದು ಕಂಪನಿಯ ಒಂದು ನಾವು ಆವಾಗಲೇ ನೋಡಿದ್ವಿ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಏನಾದರೂ ಬುಕ್ ವ್ಯಾಲ್ಯೂ ಏನಿದೆ, ಈ ಒಂದು ಬುಕ್ ವ್ಯಾಲ್ಯೂ ನಮ್ಮ ಕರೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಕಂಪನಿಯ ರಿಯಲ್ ವ್ಯಾಲ್ಯೂಗಿಂತನೂ ಶೇರು ಕಡಿಮೆ ಇದರಲ್ಲಿ ಸಿಗ್ತಾ ಇದೆ ಅಂತ ಅಲ್ವಾ. ಸೊ ಸ್ನೇಹಿತರೆ, ಹಾಗಾದರೆ ಈ ಒಂದು ಕಂಪನಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೋಡಿ. ಕಂಪನಿ ಬಂದ್ಬಿಟ್ಟು ಟಪಾರಿಯಾ ಟೂಲ್ಸ್ ಅಂತ. ಏನಿದು? ಟಪಾರಿಯಾ ಟೂಲ್ಸ್ ಅಂತ ಕಂಪನಿಯ ಹೆಸರು. ಸೊ ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 27.5 ಕೋಟಿ ರೂಪಾಯಿ ಇರ್ತಕ್ಕಂಥದ್ದು. ಎಸ್, ಕಂಪನಿಯ ಕರೆಂಟ್ ಪ್ರೈಸ್ ಏನಿದೆ, ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂತ ಏನು ಕರಿತೀವಿ ನಾವು, ಅದು 18 ರೂಪಾಯಿ 10 ಪೈಸೆ ಆಗಿರ್ತಕ್ಕಂಥದ್ದು. ಕಂಪನಿ ಲಿಸ್ಟ್ ಆಗಿರ್ತಕ್ಕಂಥದ್ದು BSE ಎಕ್ಸ್ಚೇಂಜಲ್ಲಿ. ಡಿವಿಡೆಂಡ್ ಈಲ್ಡನ್ನು ನಾವು ನೋಡಿದ್ರೆ 221% ಡಿವಿಡೆಂಡ್ ಈಲ್ಡನ್ನು ಕೊಟ್ಟಿದೆ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ಕಂಪನಿದು 10 ರೂಪಾಯಿ ಫೇಸ್ ವ್ಯಾಲ್ಯೂ ಇದೆ. ಕರೆಂಟ್ ಕಂಪನಿಯ ಒಂದು ಮಾರ್ಕೆಟ್ ಪ್ರೈಸ್ ಏನಿದೆ ಶೇರ್ದು ಅದು 18 ರೂಪಾಯಿ 10 ಪೈಸೆ ಇರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ನೋಡಿ, ಬುಕ್ ವ್ಯಾಲ್ಯೂ ಏನಿದೆ 229 ರೂಪಾಯಿಯ ಒಂದು ಬುಕ್ ವ್ಯಾಲ್ಯೂ ಇದೆ. ವಿಡಿಯೋನ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಇನ್ನೊಂದು ಸರಿ ನೋಡಿ, ಆಯಿತಾ. ಸೊ ಇಲ್ಲಿ ನಾವು ನೋಡಿದಾಗ ಕಂಪನಿಯ ನೆಟ್ವರ್ತ್ ಎಷ್ಟಿದೆ ಅಂತ ಹೇಳಿದ್ರೆ, ಕಂಪನಿಯ ನೆಟ್ವರ್ತ್ ಬಂದ್ಬಿಟ್ಟು 347 ಕೋಟಿ ರೂಪಾಯಿ ಇದೆ. ಕಂಪನಿಯ ಮಾರ್ಕೆಟ್ ಕ್ಯಾಪು 27.5 ಕೋಟಿ ಇದೆ. ಕಂಪನಿಯ ನೆಟ್ವರ್ತ್ ಬಂದ್ಬಿಟ್ಟು 347 ಕೋಟಿ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಡೆಟ್ ಬಂದ್ಬಿಟ್ಟು 1.61 ಕೋಟಿ ಸಾಲನೂ ಇದೆ ಕಂಪನಿ ಮೇಲೆ. ರಿಸರ್ವ್ಸ್ ಬಂದ್ಬಿಟ್ಟು 332 ಕೋಟಿ ರಿಸರ್ವ್ಸ್ ಇದೆ ಸ್ನೇಹಿತರೆ. ಕಂಪನಿ ಹತ್ರ 332 ಕೋಟಿ ರಿಸರ್ವ್ಸ್ ಇದೆ. ಅಷ್ಟೇ ಅಲ್ಲ, ಕ್ಯಾಶ್ ಈಕ್ವಿವ್ಯಾಲೆಂಟ್ಸಲ್ಲಿ ನೋಡಿದಾಗ ಏನನ್ನು ಹೇಳ್ತಾ ಇದೆ ನಮಗಿಲ್ಲಿ, 3.7 ಕೋಟಿಯಷ್ಟು ಕ್ಯಾಶ್ ಈಕ್ವಿವ್ಯಾಲೆಂಟ್ಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ರೈಟ್. ಸೊ ಇಲ್ಲಿ ನಾವು ಒಂದು ಸ್ಟಾಕಿನ ಪಿ ರೇಷಿಯೋನ ನೋಡಿದಾಗ ಎಷ್ಟಿದೆ, ಇದು 0.23 ಇರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿ ನೋಡಿ, ಈ ಕಂಪನಿಯ ಒಂದು ನಾವೇನಂತ ಹೇಳ್ಬೋದು ಅಂತ ಹೇಳಿದ್ರೆ, ಪ್ರೋಸ್ ಆ್ಯಂಡ್ ಕಾನ್ಸಲ್ಲಿ ನಾವು ನೋಡಿದಾಗ ಕಂಪನಿ ಆಲ್ಮೋಸ್ಟ್ ಸಾಲ ಮುಕ್ತವಾಗಿದೆ. ಕಾನ್ಸಲ್ಲೂ ಬರ್ತೀನಿ, ಕಂಪನಿ
ಆಲ್ಮೋಸ್ಟು ಸಾಲ ಮುಕ್ತವಾಗಿದೆ. ಸ್ಟಾಕ್ ಈಸ್ ಟ್ರೇಡಿಂಗ್ ಎಟ್ 0.08 times ಆಫ್ ಇಟ್ಸ್ ಬುಕ್ ವ್ಯಾಲ್ಯೂ. ವೆರಿ ಇಂಟ್ರೆಸ್ಟಿಂಗ್. ಕಂಪನಿಯ ಒಂದು CAGR ಏನಿದೆ ಇದು ಕಳೆದ 5 ವರ್ಷದಲ್ಲಿ 32.6% ಕೊಟ್ಟಿರ್ತಕ್ಕಂತಹದ್ದು. ಇನ್ನು ರಿಟರ್ನ್ ಆನ್ ಈಕ್ವಿಟಿ ಏನಿದೆ ಇದು ಕಳೆದ 3 ವರ್ಷದಲ್ಲಿ 30% ಇರ್ತಕ್ಕಂಥದ್ದು. ಡಿವಿಡೆಂಡ್ ಪೇಔಟು 68.9% ಇವರು ಕೊಡ್ತಾ ಇದ್ದಾರೆ ಅಲ್ವಾ. ಕಂಪನಿಯ ವರ್ಕಿಂಗ್ ಕ್ಯಾಪಿಟಲ್ ಏನಿದೆ ಅದು ಕಡಿಮೆ ಆಗಿರ್ತಕ್ಕಂಥದ್ದು 78.2 ದಿವಸಗಳಿಂದ 61.5 ದಿವಸಗಳಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ನೋಡಿ ಕಾನ್ಸಲ್ ನೋಡಿದ್ರೆ ಕಂಟಿಂಜೆಂಟ್ ಲ್ಯಾಬಿಲಿಟೀಸ್ ಆಫ್ 56.2 crores ಅಂತ. ಅಂದರೆ ಯಾವುದಾದ್ರೂ ಒಂದು ಕಂಡೀಷನ ಬೇಸಿಸಲ್ಲಿ ನಾವು ನೋಡಿದಾಗ ಒಂದು ಕಂಡೀಷ್ನಲ್ ಬೇಸದ ಸಿಚುವೇಶನ್ ಬಂದರೆ ಕಂಪನಿ ಹತ್ರ 56 ಕೋಟಿ ರೂಪಾಯಿ ಒಂದು ಲ್ಯಾಬಿಲಿಟಿ ಬರಬಹುದು ಅನ್ನುವ ಒಂದು ಲೆಕ್ಕಾಚಾರವನ್ನು ಈ ಸ್ಕ್ರೀನರ್ ನಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರ್ಬೋದು ಇವರ ಒಂದು ಕಾಂಪಿಟೇಟರ್ ಸ್ಟಾಕ್ಸ್ ಕಂಪನೀಸ್ ಅಂತ ನಾವೇನು ಕರಿತೀವಿ ಅದ್ರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ನೋಡಬಹುದು. ಭಾರತ್ ಫೋರ್ಜ್ನವರ ಒಂದು ಪಿ ಏನಿದೆ 51.57 ಇರ್ತಕ್ಕಂಥದ್ದು. AIA ಇಂಜಿನಿಯರಿಂಗ್ದು 29.07. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ನಮಗೆ ಇವರ ಒಂದು ಕಂಪ್ಯಾರಿಸನಲ್ಲಿ ನೋಡಿದಾಗ ಒಂದು ಡೀಟೇಲ್ ಆದಂತಹ ಇಲ್ಲಿ ನಮಗೆ ಅಪ್ಡೇಟ್ಗಳು ಸಿಗ್ತಾ ಇದೆ, ರೈಟ್. ಸೊ ಇಲ್ಲಿ ನಾವು ನೋಡಬಹುದು ನಮ್ಮ ಬೇರೆ ಬೇರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಯಾವ ರೀತಿ ಇದೆ, ಎಕ್ಸ್ಪೆನ್ಸಸ್ ಯಾವ ರೀತಿ ಬರ್ತಾ ಇದೆ, ಪ್ರಾಫಿಟ್ಸ್ ಯಾವ ರೀತಿ ಹರಿದು ಬರ್ತಾ ಇದೆ, ಅದರ್ ಇನ್ಕಮ್ಸ್ ಏನಾದರೂ ಇದ್ದರೆ ಅದು ಯಾವ ರೀತಿ ಎಷ್ಟು ಬರ್ತಾ ಇದೆ, ಏನು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನಾಗ್ತಾ ಇದೆ, ಪ್ರಾಫಿಟ್ ನೆಟ್ ಪ್ರಾಫಿಟ್ ಏನು ಬರ್ತಾ ಇದೆ, ಅರ್ನಿಂಗ್ ಪರ್ ಶೇರ್ ಏನು ಬರ್ತಾ ಇದೆ, ಪ್ರತಿ ಒಂದು ಇನ್ಫಾರ್ಮೇಷನು ನಮಗೆ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಅಲ್ವಾ. ಸೊ ಸ್ನೇಹಿತರೆ, ನಿಮ್ಮ ಈ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಈ ಒಂದು ಸ್ಟಾಕಿನ ಬಗ್ಗೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಇನ್ಫಾರ್ಮೇಷನ್ ಆಗಿತ್ತಾ ಅಥವಾ ಯಾವ ರೀತಿ ಇತ್ತು ಅನ್ನೋದನ್ನು ಸಹ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಹೋಪ್ಫುಲಿ ಈ ಒಂದು ವಿಡಿಯೋದಿಂದ ಸ್ನೇಹಿತರೆ ನಿಮಗೆ ಸ್ಕ್ರೀನರಲ್ಲಿ ನಾವು ಏನೇನು ಇನ್ಫಾರ್ಮೇಷನನ್ನು ನೋಡ್ತೀವಿ ಹಾಗೂ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಯಾವ ಒಂದು ಪಾಯಿಂಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಮಾರ್ಕೆಟ್ ಕ್ಯಾಪ್ ಅಂದರೆ ಏನು, ಕರೆಂಟ್ ಪ್ರೈಸ್ ಅಂದರೆ ಏನು ಅಲ್ವಾ, ಬುಕ್ ವ್ಯಾಲ್ಯೂ ಅಂದರೆ ಏನು, ಬುಕ್ ವ್ಯಾಲ್ಯೂವಿನ ಅರ್ಥ ಏನು, ಡಿವಿಡೆಂಡ್ ಎಷ್ಟು ಕೊಡ್ತಾ ಇದ್ದಾರೆ, ಎಷ್ಟು % ಡಿವಿಡೆಂಡ್ ಈಲ್ಡ್ ಇದೆ, ಕಂಪನಿಯ ನೆಟ್ವರ್ತ್ ಏನು, ಸಾಲವನ್ನು ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ, ಕಂಪನಿ ಮೇಲೆ ಏನಾದರೂ ಸಾಲ ಇದ್ದರೆ, ಈ ಎಲ್ಲ ಇನ್ಫಾರ್ಮೇಷನ್ಗಳು ನಮಗೆ ಸ್ಕ್ರೀನರಲ್ಲಿ ಸಿಗುತ್ತೆ. ಸೊ ಹೋಪ್ಫುಲಿ ಈ ಒಂದು ಸೆಷನಿಂದ ನಿಮಗೆ ಅಪ್ಡೇಟ್ ಸಿಕ್ತು ಅಥವಾ ಕಲಿಯೋದಕ್ಕೆ ಏನಾದರೂ ಸಿಕ್ತು ಅಂತ ಅಂದ್ಕೊತೀನಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಕಂಟೆಂಟ್ಸ್ಗಳನ್ನು ನಾವು ತರ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ.